ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಎಷ್ಟು ಚಲೋ ಮಾತನ್ನು ಹೇಳಿದ್ರಲ್ಲ. ಮುಂದಿನ ಮಾತುಗಳನ್ನು ಹೇಳಿದರು. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ಯಾವುದು ಜಪ, ಯಾವುದು ತಪ? ಜೀವನದ ಉದ್ಧಾರಕ್ಕಾಗಿ ಎಷ್ಟು ಸಹಜ ಸರಳವಾದ ಮಾತುಗಳಲ್ಲಿ ಈ ಬದುಕನ್ನೇ ದೇವಾಲಯವನ್ನಾಗಿ ಮಾಡ್ತಾರೆ ಬಸವಣ್ಣನವರು. ನಿನ್ನ ನಾಲಿಗೆಯ ಮೇಲೆ ಪ್ರೀತಿಯ ನೀತಿಯ ಸವಿ ಸವಿಯಾದ ಮಾತುಗಳು ಅವು ಮೂಡಿ ಬಂದರೆ ಅದು ನಿಜವಾಗಲೂ ಕೂಡ ಜಪ, ಅದು ನಿಜವಾಗಲೂ ಕೂಡ ತಪ. ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದರೆ ನರಕ. ನೋಡಿ, ಹಾಗಾಗಿ ದೇವರು ಕೊಟ್ಟ ಸಂಪತ್ತಿನಲ್ಲಿ ಮಾತು ಕೂಡ ಒಂದು ದೊಡ್ಡ ಸಂಪತ್ತು. ಶರೀರ ಸಂಪತ್ತು, ಬುದ್ಧಿ ಸಂಪತ್ತು, ಮನೋ ಸಂಪತ್ತು, ಸಮಯದ ಸಂಪತ್ತು ಕೇಳ್ತಾ ಇದ್ದೀರಿ. ಅದರೊಟ್ಟಿಗೆ ಮಾತಿನ ಸಂಪತ್ತು ಮಾನವನಿಗೆ ಸಿಕ್ಕಿರುವಂಥ ಸಂಪತ್ತು. 84 ಲಕ್ಷ ಜೀವರಾಶಿಗಳಲ್ಲಿ 83,99,999 ಜೀವ ಜಂತುಗಳು ಏನಿದ್ದಾವೆ ಅವು ಯಾವೂ ಕೂಡ ಮಾತಾಡೋದಿಲ್ಲ. ಮಾತನಾಡುವ ವಿಶಿಷ್ಟವಾದ ಸೃಷ್ಟಿಯ ಅದ್ಭುತವಾದ ಪ್ರಾಣಿ ಯಾವುದಾದರೂ ಇದ್ದರೆ ಅದು ಮನುಷ್ಯ ಪ್ರಾಣಿ. ಮ್ಯಾನ್ ಈಸ್ ಟಾಕಿಂಗ್ ಎನಿಮಲ್. ಮನುಷ್ಯ ಮಾತನಾಡುವ ಪ್ರಾಣಿ. ಮಾತಿನ ಮೂಲಕ ಮನುಷ್ಯತ್ವದ ವಿಕಾಸವನ್ನು ಮಾಡಿಕೊಂಡ ಪ್ರಾಣಿ. ಮಾತಿನ ಮೂಲಕ ಸಕಲ ಧರ್ಮದ ದರ್ಶನಗಳನ್ನು ಈ ಜಗತ್ತಿಗೆ ನೀಡಿರುವಂಥ ಪ್ರಾಣಿ. ಮನುಷ್ಯನಿಗೆ ಮಾತು ಇಲ್ಲದೆ ಹೋಗಿದ್ರೆ ನಾವು ಕೂಡ ಪ್ರಾಣಿಗಳಂತೆ ವರ್ತನೆಯನ್ನು ಮಾಡ್ತಾ ಇದ್ವಿ. ನಮಗೊಂದು ಬೆಲೆ ಬಾಳುವ ಶರೀರದ ಸಂಪತ್ತು, ಈ ಶರೀರದೊಳಗ ಆತ್ಮ ಸಂಪತ್ತು, ಈ ಶರೀರದೊಳಗ ವಿವೇಕದ ಜ್ಞಾನದ ಬುದ್ಧಿಯ ಸಂಪತ್ತು, ಅದರ ಜೊತೆಗೆ ಮಾತಿನ ಸಂಪತ್ತು. ಎಷ್ಟು ಅಪರೂಪದ ಮಾತುಗಳು. ಮಾತು ಬಹಳ ಬೆಲೆಯುಳ್ಳದ್ದು. ಈ ನಾಡಿನೊಳಗ ಮಾತಿಗೆ ಮೌಲ್ಯವನ್ನು ತಂದವರು ಶರಣರು, ಸಂತರು, ಮಹಾತ್ಮರು. ಮಾತಿಗೆ ಮೌಲ್ಯವನ್ನು ತಂದರವರು. ಎಷ್ಟು ದೊಡ್ಡ ಮಾತನ್ನು ಹೇಳಿದರು ಅಲ್ಲಮ ಪ್ರಭುಗಳು. ಮಾತು ಅದು ಸುಮ್ಮನೆ ಮಾತಲ್ಲಪ್ಪ, ನಿನ್ನೊಳಗಿರುವ ಜ್ಯೋತಿರ್ಲಿಂಗ ಪ್ರಭುವಿನ ಮಾತು. ಮಾತೆಂಬುದು ಜ್ಯೋತಿರ್ಲಿಂಗ. ನೋಡಿ, ಅಲ್ಲಿವರೆಗೆ ನಮಗೇನು ಗೊತ್ತಿತ್ತು? ಜ್ಯೋತಿರ್ಲಿಂಗ ಅಂದರೆ 12 ಜ್ಯೋತಿರ್ಲಿಂಗಗಳದಾವನ್ನೋದು ಅಷ್ಟೇ ಗೊತ್ತಿತ್ತು. ನಮ್ಮೊಳಗಿರುವ ಜ್ಯೋತಿರ್ಲಿಂಗವನ್ನು ತೋರಿಸಿಕೊಟ್ಟವರು ಅಲ್ಲಮ ಪ್ರಭುಗಳು 12ನೇ ಶತಮಾನದೊಳಗೆ. ಶ್ರೀಶೈಲದೊಳಗ, ಕಾಶಿಯೊಳಗ, ಕೇದಾರದೊಳಗ, ಅಮರನಾಥದೊಳಗ ಇವೇನದಾವಲ್ಲ ಇವು ಸ್ಥಾವರ ಜ್ಯೋತಿರ್ಲಿಂಗಗಳು ಅಂತ ಕರೆಸಿಕೊಂಡಾವ. ಇದರಾಚೆ ವಿಚಾರ ಮಾಡಿ ಅಲ್ಲಮ ಪ್ರಭುಗಳು ಹೇಳ್ತಾರ, ಹುಚ್ಚಪ್ಪ ನಿನ್ನೊಳಗೊಂದು ಜ್ಯೋತಿರ್ಲಿಂಗ ಇದೆ, ಆ ಜ್ಯೋತಿರ್ಲಿಂಗವೇ ನೀನು ಮಾತನಾಡುವ ಮಾತು. ಮಾತೆಂಬುದು ಜ್ಯೋತಿರ್ಲಿಂಗ. ಆ ಮಾತು ಹೇಗಿರಬೇಕು ಅನ್ನುವುದನ್ನು ಅಪ್ಪ ಅವರು ಹೇಳಿದರು. ಮೃದು ವಚನವೇ ಸಕಲ ಜಪ ತಪಂಗಳಯ್ಯ. ನಿನ್ನ ಮಾತು ಮೃದುವಾಗಿರಲಿ, ಮಧುರವಾಗಿರಲಿ, ಸವಿಯಾಗಿರಲಿ. ನಾಲಿಗೆ ಇದೆ ಅಂತ ತಿಳ್ಕೊಂಡು ಏನೇನೋ ಮಾತಾಡಬೇಡ. ಅದು ಎಲುವಿಲ್ಲದ ನಾಲಿಗೆ, ಅದನ್ನು ಹಾಗೆ ಬಳಸ್ಕೋಬೇಡ. ಈ ಜಗತ್ತಿನೊಳಗ ಮಾತಿನ ಮೂಲಕವೇ
ಸಮಸ್ಯೆಗಳು ಆರಂಭ ಆಗ್ತವೆ. ಮನೆಯೊಳಗ ದಾಂಪತ್ಯ ಜೀವನದೊಳಗ ಸತಿಪತಿಗಳ ಬದುಕಿನೊಳಗ ವಿರಸ ಯಾತಕ್ಕೆ ಬರ್ತದೆ ಅಂದರೆ ಒಂದೇ ಒಂದು ಮಾತಿಗಾಗಿ. ಇವತ್ತು ಇತಿಹಾಸವನ್ನು ಗಮನಿಸಬೇಕು ನಾವೆಲ್ಲ. ರಾಮಾಯಣ ಆಯಿತು ಎದಕ್ಕಾಗಿ? ಒಂದು ಮಾತಿಗಾಗಿ. ಯಾವ ಮಾತು? ದಶರಥನ ಧರ್ಮಪತ್ನಿಯಾಗಿರುವಂಥ ಕೈಕೇಯಿ ತನ್ನ ಒಂದು ಸ್ವಾರ್ಥದ ಮಾತನ್ನ ಗಂಡನ ಮುಂದೆ ಹೇಳಿ ತನ್ನ ಮಗನೇ ಅಧಿಕಾರದಲ್ಲಿ ಕೂಡಬೇಕು ಅನ್ನುವಂಥ ಆಸೆಯ ಭಾವದ ಆ ಮಾತಿಗಾಗಿ ರಾಮ ವನವಾಸಕ್ಕೆ ಹೋಗಬೇಕು ಅನ್ನುವಂಥ ಭಾಷೆಯನ್ನು ತಗೊಂಡ್ಲು. ಆ ಭಾಷೆಯೇ ರಾಮಾಯಣ ಆಯಿತು. ಒಂದೇ ಒಂದು ಮಾತು, ತನ್ನ ಸ್ವಾರ್ಥದ ಮಾತು. ನೋಡಿ, ಇಂದಿಗೂ ಆ ರಾಮಾಯಣ ಮುಗುದೇ ಇಲ್ಲ, ಮುಗಿಸಾಕ ಯಾರಿಂದಲೂ ಆಗೇ ಇಲ್ಲ. ಅಂಥ ರಾಮಾಯಣಗಳು ನಿತ್ಯ ಮನೆಗಳಲ್ಲಿ ನಡೀತಾವ. ಆದ್ರೆ ಆ ರಾಮಾಯಣ ಟಿ ವಿ ಮುಂದೆ ಕುಂತು ನೋಡ್ತೀವಿ. ನಮ್ಮ ಮನೆಯೊಳಗಿರುವ ರಾಮಾಯಣ ದೂರ ಮಾಡ್ಕೊಳಕ್ಕಾಗವಲ್ದು. ಒಂದೇ ಒಂದು ಮಾತು. ಮಹಾಭಾರತ ಆಯಿತು ಒಂದೇ ಒಂದು ಮಾತಿಗಾಗಿ. ದುರ್ಯೋಧನ ದರ್ಪಣದ ಮಹಲಿನಲ್ಲಿ ದಾಟಿ ಹೋಗುವಾಗ ಅಲ್ಲಿ ನೀರು ಇದೆ ಅನ್ನುವಂಥ ಆ ದರ್ಪಣ ಮಹಲಿನ ತೋರಿಕೆಯ ಭಾಸದಿಂದಾಗಿ ಹೀಗೆ ಜಿಗಿದು ದಾಟಿ ಹೋಗುವುದನ್ನು ನೋಡಿ ನಕ್ಕು ಒಂದು ಮಾತನ್ನ ಅಂದ್ಲು. ಅಂಧಸ್ಯ ಪುತ್ರ ಅಂಧಃ. ಕುರುಡನ ಮಗ ಕುರುಡ ಅಂದಿದ್ದೇ ಮಹಾಭಾರತ ಆಯಿತು. 18 ಅಕ್ಷೋಹಿಣಿ ಸೈನ್ಯ ನಾಶ ಆಯಿತು. ಅಮಾಯಕರೆಲ್ಲ ಸತ್ತು ಹೋದರು. ಯಾಕೆ? ಒಂದು ಮಾತಿಗಾಗಿ. ಮಾತು ನಾಲಿಗೆಯನ್ನು ತಪ್ಪಿತು ಅಂದರೆ ಸಮಸ್ಯೆಗಳು. ಒಂದೇ ಒಂದು ಮಾತಿಗಾಗಿ ಸಮಸ್ಯೆ. ನಿಮ್ಮ ಮನೆಯೊಳಗೆ ಏನೂ ಇಲ್ಲ, ಆದರೆ ಮನೆಯೊಳಗಿರುವಂಥವರ ಮನಸ್ಸು ಮಾತು ಕೆಟ್ಟಾಗ ಮನೆಯೇ ನಿಮಗೆ ಸಮಸ್ಯೆ ಅನ್ನಿಸ್ತದೆ. ಅವಾಗೇನು ಮಾಡ್ತೀರಿ? ನಮ್ಮಂಥವ್ರನ್ನ ಹುಡ್ಕೊಂಡು ಬರ್ತೀರಿ. ಅಪ್ಪ, ನಮ್ಮ ಮನೆಯಾಗ ಒಟ್ಟ ಸಮಾಧಾನ ಇಲ್ಲ ನೋಡ್ರಿ. ಅವೇನು ಗಾಡಿ, ಕದ, ಬಾಗಲ, ಕಿಟಕಿ, ಕಂಬ ಎಂದರ ಗುದ್ದಾಡ್ಯಾವ, ಎಂದರ ಬಡದಾಡ್ಯಾವ. ನಿಮ್ಮ ಮನಸ್ಸು ಕೆಟ್ಟದ, ನಿಮ್ಮ ಮಾತು ಕೆಟ್ಟದ, ನಿಮ್ಮ ಮಾತಿನ ಪ್ರೀತಿಯ ನೀತಿಗಳು ಕೆಟ್ಟಾವ. ಹಾಗಾಗಿ ನಿಮ್ಮ ಮನೆತನದೊಳಗೆ ಸಮಸ್ಯೆಗಳು ಆರಂಭ ಆಗ್ಯಾವ. ನಿಮ್ಮ ಮಾತು ಅವರಿಗಿಡಿಸೋದಿಲ್ಲ, ಅವರ ಮಾತು ನಿಮಗಿಡಿಸೋದಿಲ್ಲ. ಭಾಳ ಪ್ರಾಕ್ಟಿಕಲ್ಲಾಗಿ ನೀವು ವಿಚಾರ ಮಾಡಬೇಕು. ಇದನ್ನು ತಲೆಯೊಳಗೆ ತುಂಬಿಕೊಂಡು ಹೋಗೋದು, ಕಂಡಲ್ಲಿ ಹೋಗೋದು. ಯಪ್ಪ, ಭಾಳ ತ್ರಾಸದ ರೀ, ಒಟ್ಟು ಸಮಾಧಾನ ಇಲ್ಲ. ಮತ್ತು ಅವ್ರು ಇದಕ್ಕಾಗೆ ಕುಂತಾರ, ನಿಮ್ಮಂಥವ್ರು ಬರಲಿ ಅಂತನ ಕುಂತಾರ. ಅವರು ಏನೋ ಒಂದು ಹೇಳಿ ದೊಡ್ಡದು ಒಂದು ಲಿಂಬೆಹಣ್ಣು ಮಂತ್ರಿಸಿ, ಕರಿದಾರ ಮಂತ್ರಿಸಿ ಕೊಟ್ಟು ಬಿಟ್ಟರು, ಮುಗಿದ ಹೋತು. ಅಬ್ಬಾಬಾಬ, ನಮ್ಮ ಮನೆ ತಣ್ಣಗೆ ಮಾಡ್ತಾರ ಅವ್ರಂತ ನೀವು ತಿಳ್ಕೊಂಡಿರಿ. ಒಟ್ಟಾರೆ ತಣ್ಣಗೆ ಮಾಡ್ತಾರ ಅವರು. ನಿಮ್ಮೊಳಗೆ ಆ ಅರಿವಿನ ಜಾಗೃತಿ ಮೂಡಬೇಕು. ಸುಮ್ಮನೆ ಒಂದು ಮಾತ್ರಿ, ಅಡುಗೆ ಮಾಡಿರಿ, ಇಟ್ಟಿರಿ, ಬಂದ ನಾವು ಉಣ್ಣಾಕ. ಅವ ಹೊರಗಿನ ಟೆನ್ಷನ್ ತುಂಬಿಕೊಂಡು ಬಂದು ಇಲ್ಲಿಗೆ ಬಂದು ಮುಖ ತೊಳೆದು ಊಟಕ್ಕೆ ಕುಂತಾಗ ಬಾಯೊಳಗೆ ಇಟ್ಕೊಂಡುಗಳೇನೆ ಅವನಿಗೆ ಬೇರೆ ಏನೂ ಆಲೋಚನೆ ಬರೋದಿಲ್ಲ. ಹೋಟೆಲ್ದಾಗ ರೊಕ್ಕ ಕೊಟ್ಟು ತಣ್ಣಗೆ ತಿಂದು ಬರ್ತಾನೆ, ಮನೆಗೆ ಬಂದುಗಳೇ ತಲೆ ಕೆಡ್ತದೆ. ಅಲ್ಲಿದೆಲ್ಲ ರುಚಿ ಅನ್ನಿಸ್ತದೆ, ಇಲ್ಲಿ ಮಡದಿ ಮಾಡಿದ್ದು ರುಚಿ ಅನ್ನಿಸೋದಿಲ್ಲ. ಹಿಂಗೇನು ಅಡುಗೆ ಮಾಡೋದು? ಏನು ಪಾಕಶಾಸ್ತ್ರ ಪ್ರವೀಣ ಇವ? ಹಿಂಗೇನು ಅಡುಗೆ ಮಾಡು, ಹಿಂಗೇನು ಖಾರ ಹಾಕೋದು, ಹಿಂಗೇನು ಉಪ್ಪು ಹಾಕೋದು. ಹಿಂಗೆ ಅಂದ ತಕ್ಷಣವೇ ಆ ತಾಯಿ ಅಂತಾಳ, ಒಟ್ಟಾರೆ ಮಾಡಿ ನೀ ಮಾಡುವಾಗ ಒಂದಿಟ್ಟೇನೋ ವ್ಯತ್ಯಾಸ ಆಗಿರಬೇಕು. ಮಾಡು, ಊಟ ಮಾಡು. ನೋಡಿ,
ಆದರೂ ಮತ್ತೆ ಇವ ಜಂಕಿಸಿ ನುಡ್ದ ಅಂದ್ರೆ, ಸಿಟ್ಟಿಗೆದ್ದು ಬೈದ ಅಂದ್ರೆ ಆಕಿನೂ ಸಿಟ್ಟಿಗೆ ಹೇಳ್ತಾಳ. ವಾದಕ್ಕೆ ವಾದ ಬೆಳೆದು ಹಾದಿ ತಪ್ಪಿ ಹೋಗ್ತದೆ ಒಂದು ಮಾತಿಗಾಗಿ. ಅದನ್ನೇ ಮೃದು ವಚನವಾಗಿ ಬಳಸ್ಕೊಳ್ರಿ. ಊಟಕ್ಕೆ ಕುಂತಾಗ ಬಾಯಿಯೊಳಗೆ ತುತ್ತಿಟ್ಕೊಂಡಾಗ ಉಪ್ಪಾಗಿರ್ಬೋದು, ಖಾರ ಆಗಿರ್ಬೋದು, ಅದನ್ನು ಹೇಳುವ ರೀತಿ ಹಿಂಗಿದ್ರೆ ಎಷ್ಟು ಚಂದ ಇರ್ತದೆ. ಯಾಕೆ ಏನೋ ಇವತ್ತು ಒಂದೀಟು ಅಡುಗೆಗೆ ಉಪ್ಪು ಹೆಚ್ಚಾದಂಗೆ ಅದಲ್ಲ, ಏನೋ ಕೆಲಸದಾಗ 2 ಸಲ ಹಾಕಿದೇನು ಇಟ್ಟು ಅನ್ರಿ. ಆಕಿನೂ ಎಷ್ಟು ಚಂದ ಮಾತಾಡ್ತಾಳಂದ್ರೆ, ಇಲ್ರಿ ಹಂಗೇನಿಲ್ಲ, ಒಂದಿಟ್ಟು ಹಾಕೊಂಬಂದು ಏನೋ ಆಗಿರ್ಬೋದು, ಮಾತಕ್ಕೆ ಮುಗಿದು ಹೊತ್ತು. ಉಪ್ಪಿಗಾಗಿ ಖಾರಕ್ಕಾಗಿ ಬುಡದಾಡಿ ಕೋರ್ಟಿಗೆ ಹೋಗ್ಯಾವ ಎಸೋ ಮಂದಿ. ಇವತ್ತೇನು ನಟನಟಿಯರು ನಮಗೆ ಮಾಡೆಲ್ ಅಂತ ನಮ್ಮ ಯುವಕರು ತಿಳ್ಕೊಂಡಾರಲ್ಲ, ಅವರ ಜೀವನಗಳು ಆದರ್ಶ ಜೀವನಗಳಲ್ಲ. ಕೆಲವು ದಿನ ಬದುಕನ್ನು ಕಳೆದು ಡೈವರ್ಸ್ ಕೊಟ್ಟು ಹೊಲಸು ಬದುಕನ್ನು ಕಳೆಯುವಂಥವರನ್ನು ಇವತ್ತು ನಮ್ಮ ಯುವಕರು ಆದರ್ಶ ಅಂತ ತಿಳ್ಕೋತೀರಿ. ಅಂದರೆ ನಿಮ್ಮ ತಂದೆ ತಾಯಿಗಳು ನಿಮಗೆ ಆದರ್ಶ ಆಗೋದು ಬೇಡ ಏನು? ಸಮಾಜದೊಳಗೆ ಉತ್ತಮ ಜೀವನವನ್ನು ಕಳೆದಂಥ ಶರಣರು, ಸಂತರು, ಸತ್ಪುರುಷರು ನಿಮಗೆ ಆದರ್ಶ ಆಗೋದು ಬೇಡ ಏನು? ಸಾಯೋತನ ಅವ್ರ ಮುಖ ನೀವು ನೋಡೋಕ್ಕಾಗಲ್ಲ, ನಿಮ್ಮ ಮುಖ ಅವ್ರು ನೋಡೋಕ್ಕಾಗಲ್ಲ. ಅವ್ರ ಬಗ್ಗೆ ಎಷ್ಟು ಅಭಿಮಾನ ನಮ್ಮ ಯುವಕರಿಗೆ. ಎಂತೆಂಥ ಕಟೌಟ್ ನಿಲ್ಲಿಸ್ತಾರೆ ರಸ್ತಾದೊಳಗೆ, ನೋಡಬೇಕು. ಅವ್ರ ಕಾಲು ಕೆಳಗೆ ಇವ್ರ ಫೋಟೋ. ಇವರು ಉದ್ಧಾರ ಆಗಲ್ಲ, ಅವರು ಉದ್ಧಾರ ಆಗಲ್ಲ. ಅದಕ್ಕೆ ಖರ್ಚು ಮಾಡುವುದನ್ನು ನಿನ್ನ ಮನೆಯೊಳಗೆ ಜನ್ಮ ನೀಡಿರುವಂಥ ನಿನ್ನ ತಾಯಿಯನ್ನು ಗೌರವಿಸಿ ಒಂದಿಷ್ಟು ಏನಾದರೂ ಕೊಡುಗೆ ತಂದು ಕೊಡೋ. ಬ್ಯಾನರಕ್ಕೆ ಖರ್ಚು ಮಾಡುವ 2,000ದೊಳಗೆ ಒಂದು ಸೀರೆ ತಂದು ಕೊಡು. ನಿನ್ನ ತಾಯಿ ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತಾಳಲ್ಲಪ್ಪ. ಯಾವುದು ಸತ್ಯ, ಯಾವುದು ಮಿಥ್ಯ? ಸಮಾಜದೊಳಗೆ ಒಟ್ಟಾರೆ ವ್ಯವಸ್ಥೆಗಳು ಇಟ್ಟು ವಿಚಿತ್ರ ನಡೆದಾವಲ್ಲ, ಬಹಳ ವಿಚಿತ್ರ. ಹಾಗಾಗಿ ಇವತ್ತು ನಾವೆಲ್ಲ ವಿಚಾರ ಮಾಡಬೇಕು. ಒಂದು ಮಾತು ಅದು ಪ್ರೀತಿಯಿಂದ ಬಳಕೆಯಾಯಿತು ಅಂದ್ರೆ ನಮಗೆ ಸ್ವರ್ಗ ಸುಖವನ್ನು ತಂದು ಕೊಡುತ್ತದೆ. ಅದಕ್ಕಾಗಿಯೇ ಅವರು ಹೇಳಿದರು, ಮಾತೆಂಬುದು ಜ್ಯೋತಿರ್ಲಿಂಗ. ಅದು ಬೆಳಕಪ್ಪ, ಅದು ಮಾತಿನ ಬೆಳಕು. ಇಲ್ಲಿ ಮಹಾತ್ಮರ ಮಾತುಗಳು ಬೆಳಕಾಗಿ ಸಿಗ್ತಾವೆ ಅಂತ ತಿಳ್ಕೊಂಡೆ ನಾವೆಲ್ಲ ಈ ಜಗತ್ತಿನೊಳಗೆ ಮಹಾತ್ಮರ ಮಾತುಗಳನ್ನು ನಿತ್ಯ ನಿತ್ಯ ಕೇಳಲಿಕ್ಕೆ ಬರ್ತೇವೆ, ಸುಮ್ಮನೆ ಬರೋದಿಲ್ಲ. ಶರಣರ ಸಂತರ ಮಾತುಗಳು ಇವತ್ತಿಗೂ ಕೂಡ ನಿತ್ಯ ಸತ್ಯವಾಗಿ ಈ ಜಗತ್ತಿಗೆ ಬೆಳಕನ್ನು ನೀಡ್ತಾ